ನಮಸ್ತೆ ಕರ್ನಾಟಕ ಸ್ನೇಹಿತರೆ. IPL ನ ಮ್ಯಾಚ್ ಅಂದ್ರೆ ಹಾಗೇನೆ ಕೆಲವು ದಾಖಲೆಗಳಿಗೆ ದಾರಿ ಮಾಡಿಕೊಡ್ತದೆ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಇದೀಗ ಮುಂಬೈ ಇಂಡಿಯನ್ಸ್ T20 ಮಾದರಿಯಲ್ಲಿ ಮತ್ತೊಂದು ದಾಖಲೆ ಮಾಡಿದೆ. 5 ಟ್ರೋಫಿಗಳನ್ನು ವಿನ್ ಆದದ್ದು ಮಾತ್ರ ಅಲ್ಲ, ಇವಾಗ ಮುಂಬೈ ಅತಿ ಹೆಚ್ಚು ಮ್ಯಾಚ್ ಗಳನ್ನು ಆಡಿದಂತಹ ದಾಖಲೆ ಮಾಡಿದ್ದಾರೆ. ಸೊ 2026ನೇ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧದ ಪಂದ್ಯದಲ್ಲಿ ಪಾದಾರ್ಪಣೆ ಮಾಡಿದ ಮುಂಬೈ ಇಂಡಿಯನ್ಸ್ ಮತ್ತೊಂದು ದಾಖಲೆ ನಿರ್ಮಿಸಿದೆ. ಹೌದು, ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ಲೀಗ್ ನಲ್ಲಿ 300 ಮ್ಯಾಚ್ ಆಡಿದಂತಹ ಮೊದಲ ತಂಡವಾಗಿ ಹೊರಬಂದಿದೆ. ಫ್ರಾಂಚೈಸಿ ಟೀಮ್ಗಳಲ್ಲಿ ನೀವು ನೋಡಿರಬಹುದು, ಕೆಲವೊಂದು ಟೀಮ್ಗಳು ಉತ್ತಮವಾಗಿ ಪ್ರದರ್ಶನ ಕೊಡ್ತವೆ. ಸೊ ಅಂತಹ ಟೀಮ್ಗಳು ಅತಿ ಹೆಚ್ಚು ಮ್ಯಾಚ್ ಗಳನ್ನು ಆಡೋದಕ್ಕೆ ಸಾಧ್ಯವಾಗ್ತದೆ. ಸೊ ಅದರಲ್ಲಿ ಇವಾಗ ಮುಂಬೈ ಇಂಡಿಯನ್ಸ್ ಮುಂದಿದೆ ಅಂತ ಹೇಳ್ಬೋದು. 300 ಮ್ಯಾಚ್ ಆಡಿದಂತಹ ಏಕೈಕ ತಂಡವಾಗಿರ್ತದೆ. ಸೊ ಇದು ಗ್ಲೋಬಲ್ ಆಗಿ ನೋಡೋದಾದ್ರೆ ಮುಂಬೈ ಇಂಡಿಯನ್ಸ್ ತಂಡ 300 ಪಂದ್ಯವನ್ನು ಆಡಿದ ಮೊದಲ ತಂಡವಾಗಿದೆ. ಸೊ ಇದು IPL ವೈಸ್ ಆಗಿರುವುದಿಲ್ಲ, ಗ್ಲೋಬಲ್ ವೈಸ್ ನೋಡೋದಾದ್ರೆ ಮುಂಬೈ ಟಾಪ್ ಅಲ್ಲಿ ಇದೆ ಅಂತ ಹೇಳ್ಬಹುದಾಗಿರ್ತದೆ. IPL ನಲ್ಲಿ 278 ಪಂದ್ಯವಾಡಿದೆ ಮುಂಬೈ ಇಂಡಿಯನ್ಸ್. ಹಾಗೇನೆ ಚಾಂಪಿಯನ್ಸ್ ಲೀಗ್ ನಲ್ಲಿ 22 ಮ್ಯಾಚ್ ಗಳನ್ನು ಆಡಿದೆ. ಸೊ IPL ನಲ್ಲಿ 5 ಟ್ರೋಫಿಗಳನ್ನು ವಿನ್ ಆದ್ರೆ ಚಾಂಪಿಯನ್ಸ್ ಲೀಗ್ ನಲ್ಲಿ 2 ಟ್ರೋಫಿಗಳನ್ನು ವಿನ್ ಆಗಿದೆ. ಟೋಟಲ್ ಆಗಿ 7 ಟ್ರೋಫಿಯನ್ನು ವಿನ್ ಆಗಿದೆ ಮುಂಬೈ ಇಂಡಿಯನ್ಸ್. ಹಾಗೇನೆ ಅತಿ ಹೆಚ್ಚು ಮ್ಯಾಚ್ ಗಳನ್ನು ಕೂಡ ಮುಂಬೈ ಇಂಡಿಯನ್ಸ್ ಆಟ ಆಡಿದೆ. ಸೊ ಈ ಮೂಲಕ ಮುಂಬೈ ಇಂಡಿಯನ್ಸ್ ಈ ಒಂದು ದಾಖಲೆಯನ್ನು ತನ್ನದಾಗಿಸಿಕೊಂಡಿದೆ. ಇನ್ನು ಸೆಕೆಂಡ್ ಅಪ್ಡೇಟ್ ಬಂದು RCB ವಿಷಯದ್ದಾಗಿರ್ತದೆ. ಸೊ ನುವನ್ ತುಷಾರ ನಿಮ್ಗೆಲ್ಲ ಗೊತ್ತಿರಬಹುದು, ಈ IPL ನಲ್ಲಿ ಆಟ ಆಡ್ತಾ ಇಲ್ಲ ಸದ್ಯದ ಮಟ್ಟಿಗೆ. ಸೊ ಶ್ರೀಲಂಕಾ ಕ್ರಿಕೆಟ್ ಬೋರ್ಡ್ ಏನಿದೆ NOC ಇನ್ನೂ ಕೂಡ ಈ ಆಟಗಾರನಿಗೆ ಕೊಡಲಿಲ್ಲ. ಇನ್ನು 4-5 ದಿನಗಳಲ್ಲಿ ಮತ್ತೆ ಒಂದು ಫಿಟ್ನೆಸ್ ಟೆಸ್ಟ್ ಗೆ ಹಾಜರಾಗಲಿದ್ದಾರೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ. ಅದರಂತೆ ನುವನ್ ತುಷಾರ IPL ಗೆ NOC ಪಡ್ಕೊಳ್ತಾರ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಈ ಒಂದು ಟೆಸ್ಟ್ ನಲ್ಲಿ ಪಾಸ್ ಆದ್ರೆ ಖಂಡಿತವಾಗಿಯೂ IPL ಆಡೋಕೆ NOC ಪಡ್ಕೊಳ್ತಾರೆ. ಇಲ್ಲವಾದಲ್ಲಿ ಅವರು ಹಲವು ತಿಂಗಳುಗಳ ಕಾಲ ಯಾವುದೇ ಕ್ರಿಕೆಟ್ ಆಡದಂತೆ ಅವರನ್ನು ಕ್ರಿಕೆಟ್ ಇಂದ ದೂರ ಇಡಲಾಗ್ತದೆ ಅಂತ ಒಂದು ರಿಪೋರ್ಟ್ ಬರ್ತಾ ಇದೆ. ಒಂದ್ ವೇಳೆ ಫಿಟ್ನೆಸ್ ಟೆಸ್ಟ್ ನಲ್ಲಿ ಪಾಸ್ ಆದ್ರೆ IPL ಆಡೋಕೆ ಖಂಡಿತವಾಗಿಯೂ ಅವರು NOC ಪಡ್ಕೊಳ್ತಾರೆ. ಇಲ್ಲವಾದಲ್ಲಿ ಈ ಬಾರಿಯ IPL ಅನ್ನು ಅವರು ಖಂಡಿತವಾಗಿ ಮಿಸ್ ಮಾಡ್ಕೊಳ್ತಾರೆ. ಇನ್ನು ಮೂರನೇ ಅಪ್ಡೇಟ್ ಬಂದು ಮ್ಯಾಂಗೋ ನವೀನ. ಹೌದು, ನವೀನ್ ಉಲ್ ಹಕ್ ಅವರು ಏನಿದ್ದಾರೆ ಅಫ್ಘಾನಿಸ್ತಾನದ ಬೌಲರ್, ಇದೀಗ ನುವಾನ್ ತುಷಾರ ಅವರ ರಿಪ್ಲೇಸ್ಮೆಂಟ್ ಆಗಿ RCB ಗೆ ಎಂಟ್ರಿ ಕೊಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ಇನ್ನು ಕೂಡ ಇದರ ಬಗ್ಗೆ ಅಫಿಷಿಯಲ್ ಆಗಿ ಕನ್ಫರ್ಮೇಶನ್ ಇನ್ನೂ ಬಂದಿಲ್ಲ, ಬಟ್ ಮಾತುಕತೆ ಆಗ್ತಾ ಇದೆ ಅಂತ ಹೇಳಲಾಗ್ತಿದೆ. ಒಂದು ವೇಳೆ ಇನ್ನು ಕೆಲವು ದಿನಗಳಲ್ಲಿ ನುವಾನ್ ತುಷಾರ ಅವರ ಬಗ್ಗೆ ಯಾವ್ದಾದ್ರು ಅಪ್ಡೇಟ್ ಸಿಗದೇ ಇದ್ರೆ RCB ಮ್ಯಾನೇಜ್ಮೆಂಟ್ ಗೆ, ಅವಾಗ ಅಫಿಷಿಯಲ್ ಆಗಿ ನವೀನ್ ಉಲ್ ಹಕ್ ಜೊತೆ ನಮ್ಮ RCB ಈ ಬಾರಿಯ IPL ಒಪ್ಪಂದ ಮಾಡ್ಕೊಳ್ಬಹುದು ಅಂತ ಅಪ್ಡೇಟ್ ಬರ್ತಾ ಇದೆ. ಸೊ ನೋಡೋದಾದ್ರೆ ನವೀನ್ ಉಲ್ ಹಕ್ ಇವಾಗಲೇ IPL ನಲ್ಲಿ ಆಟ ಆಡಿದ್ದಾರೆ. ಸೊ ಇಂಟರ್ನ್ಯಾಷನಲ್ ಕ್ರಿಕೆಟ್ ನಲ್ಲಿ T20 ಮಾದರಿಯಲ್ಲಿ ಉತ್ತಮ ಬೌಲರ್ ಆಗಿರ್ತಾರೆ. ಸೊ RCB ಯೊಂದಿಗೆ ಸ್ವಲ್ಪ ಕ್ಲಾಶ್ ಆಗಿತ್ತು, ಬಟ್ ಅದೆಲ್ಲವೂ ಕೂಡ ಹಳೆಯ ವಿಷಯವಾಗಿರ್ತದೆ. ಸೊ ಇವಾಗಿನ ಹೊಸ ವಿಷಯದಂತೆ ನವೀನ್ ಉಲ್ ಹಕ್ ಜೊತೆ ಮಾತುಕತೆ ನಡೆಸಲಾಗ್ತಾ ಇದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಸೊ ಇನ್ನು ಇದು ಅಫಿಷಿಯಲ್ ಆಗಿ ಕನ್ಫರ್ಮೇಶನ್ ಬಂದಿಲ್ಲ. ಸೊ ಈ ವಿಷಯ ನಿಜವಾಗುತ್ತಾ ಅನ್ನೋದು ಕೂಡ ನಾವು ಕಾದ್ ನೋಡ್ಬೇಕಾಗ್ತದೆ. ಸೊ ಈ ರೀತಿಯ ಚರ್ಚೆ ಅಂತೂ ಆಗ್ತಾ ಇದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು RCB ಗೆ ಸ್ವಲ್ಪ ಭಯ ಹುಟ್ಟಿಸಬಹುದು. ಯಾಕಂತ ಹೇಳಿದ್ರೆ RCB ನೆಕ್ಸ್ಟ್ ಮ್ಯಾಚ್ ಬಂದು CSK ಜೊತೆ ಆಗಿರ್ತದೆ. ಅದು ಏಪ್ರಿಲ್ 5ಕ್ಕೆ ಆಗಿರ್ತದೆ. ಸೊ ಏಪ್ರಿಲ್ 5ರಂದು CSK ಘಟಾನುಘಟಿ ಬ್ಯಾಟರ್ ಮತ್ತೆ ಟೀಮ್ಗೆ ಎಂಟ್ರಿ ಕೊಡಲಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಹೌದು, ಇದು ಬೇರೆ ಯಾರು ಅಲ್ಲ, CSK ಮಿಡಲ್ ಆರ್ಡರ್ ನ ಜೀವವಾಗಿದ್ದ ಡ್ಯುವಾರ್ಡ್ ಬ್ರೇವಿಸ್ ಮತ್ತೆ CSK ಗೆ ಎಂಟ್ರಿ ಕೊಡಲಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಕಳೆದ ಮ್ಯಾಚ್ ಏನು ಇಂಜುರಿಯ ಸಮಸ್ಯೆಯಿಂದಾಗಿ ಅವರು ಮೊದಲ ಮ್ಯಾಚ್ ಆಡಿರಲಿಲ್ಲ, ಬಟ್ ಇವಾಗ ಕನ್ಫರ್ಮೇಶನ್ ಬಂದಿದೆ ಸೆಕೆಂಡ್ ಮ್ಯಾಚ್ ನಲ್ಲಿ ಅವರು ಆಟ ಆಡ್ತಾರೆ ಅಂತ ಹೇಳಲಾಗ್ತಿದೆ. ಸೊ ಇದು RCB ಗೆ ದೊಡ್ಡ ತಲೆನೋವು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮಿಡಲ್ ಆರ್ಡರ್ ನಲ್ಲಿ ಉತ್ತಮ ಬ್ಯಾಟರ್ ಆಗಿರ್ತಾರೆ, ಹಾಗೇನೆ ಉತ್ತಮ ಬೌಲಿಂಗ್ ಕೂಡ ಮಾಡ್ತಾರೆ. ಆಲ್ರೌಂಡರ್ ಅಬಿಲಿಟಿ ಇರುವಂತಹ ಒಬ್ಬ ಪ್ಲೇಯರ್ ಎಂಟ್ರಿ ಕೊಟ್ಟ ಅಂತ ಹೇಳಿದ್ರೆ RCB ಗೆ ಸ್ವಲ್ಪ ಸಂಕಷ್ಟ ಅಂತ ಅನಿಸ್ತಿದೆ. RCB ಫಾರ್ಮ್ ನೋಡ್ತಾ ಇದ್ರೆ ಇದೆಲ್ಲ ತಲೆಗೆ ಹಾಕೋದಿಲ್ಲ ಅನ್ಸುತ್ತೆ, ಬಟ್
ನಾವು ಮರಿಬಾರ್ದು. ಯಾಕಂತ ಹೇಳಿದ್ರೆ ಒಬ್ಬ ಪ್ಲೇಯರ್ ನ ಎಂಟ್ರಿ ಏನಿದೆ ಅದು ಇಡೀ ಟೀಮ್ ಕಾಂಬಿನೇಷನ್ ಸೆಟ್ ಮಾಡೋಕೆ ಸಾಕಾಗ್ತದೆ. ಸೊ ಅಂತದ್ರಲ್ಲಿ ಡಿವಾರ್ಡ್ ಬ್ರೇವಿಸ್ ಇವಾಗ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಇದು ಫುಲ್ಲಿ ಕನ್ಫರ್ಮೇಶನ್ ನ್ಯೂಸ್ ಆಗಿರ್ತದೆ. ಸೊ ಡಿವಾರ್ಡ್ ಬ್ರೇವಿಸ್ ನೆಕ್ಸ್ಟ್ ಮ್ಯಾಚ್ ನಮ್ಮ RCB ವಿರುದ್ಧ ಖಂಡಿತವಾಗಿಯೂ ಕಣಕ್ಕೆ ಇಳಿತಾರೆ. ಸೊ ಒಂದೇ ಒಂದು ಚಿಂತೆ ಅಂತ ಹೇಳಿದ್ರೆ ಡಿವಾರ್ಡ್ ಬ್ರೇವಿಸ್ ಕಳೆದ ಬಾರಿ ಉತ್ತಮ ಪ್ರದರ್ಶನ ಕೊಟ್ಟಿದ್ರು. ಸೊ ಅವರ ಬ್ಯಾಟಿಂಗ್ ಈ ಬಾರಿಯೂ ಕೂಡ ಮತ್ತೆ ಗರ್ಜಿಸುವುದು ಗ್ಯಾರಂಟಿ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಅವರು T20 ಮಾದರಲ್ಲಿ ಉತ್ತಮ ಫಾರ್ಮ್ ತೋರಿಸ್ತಾ ಬಂದಿದ್ದಾರೆ. ಸೊ ಅವರಿಗೆ ಭಾರತದಲ್ಲಿ ಆಡಿಯೂ ಕೂಡ ಉತ್ತಮ ಅನುಭವವಿದೆ. ಯಾವ ಪ್ಲೇಯರ್ ಬಂದ್ರು ಅಷ್ಟೇನೆ ನಮ್ಮ RCB ಯನ್ನು ಕಟ್ಟಿ ಹಾಕಲಿಕ್ಕೆ ಸಾಧ್ಯ ಆಗುದಿಲ್ಲ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಇದೀಗ ಮತ್ತೊಮ್ಮೆ ಅಶ್ವಮೇಧ ಯಾಗಕ್ಕೆ ಹೊರಟಂತೆ ನಮ್ಮ RCB ಪಡೆ ಹೊರಟಿದೆ. ಸೊ ಈ ಬಾರಿಯೂ ನಮ್ಮ RCB ಅದ್ದೇ ಹವಾ ಆಗಿರ್ತದೆ. ಸೊ ಉಳಿದ ಎಲ್ಲಾ ವಿಷಯಗಳಿಗೂ ನೋ ಟೆನ್ಷನ್ ಹೇಳ್ತಾ ನಮ್ಮ ವೇಗ ಮುಂದಕ್ಕೆ ಸಾಗ್ತಾ ಇರ್ಲಿ. ಸೊ ಒಂದ್ ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಅಂತೂ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮಾಡಿ. ನಮಸ್ಕಾರ.